ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಎಲ್ಲ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. 1 ಉಂಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿ. ಇವಾಗ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ನೋಡಿ, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಇದು ಟೊಮೊಟೊ ಈರುಳ್ಳಿ ಎಲ್ಲ ದಪ್ಪ ದಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಇಷ್ಟು ಬಾರದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. 1 ಗೋಲಿಗೆ ಹತ್ರ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ತೆಂಗಿನಕಾಯಿ, ನಿಮ್ಮ ಇಷ್ಟ. ತೆಂಗಿನಕಾಯಿ ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ಸ್ಟವ್ ಆಫ್ ಮಾಡೋಣ. ಎಲ್ಲ ಹಾಕಿದ್ದೀನಿ, ರುಬ್ಬೋದೊಂದೇ ಕೆಲಸ. ತಣ್ಣಗಾದ್ಮೇಲೆ ರುಬ್ಕೋಬೇಕು ಮಿಕ್ಸಿ ಜಾರ್ ಹಾಕಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗೆ ಆರಲಿ. ಇಲ್ಲಿ 1 ಲೋಟ ನೀರು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು ನೀರು. ಇಲ್ಲಿ ತಣ್ಣಗಾಗಕ್ಕಿಟ್ಟಿದ್ದೀನಿ. ಇಲ್ಲಿ ಇಬ್ರಿಗಾಗಷ್ಟು ಒಂದು 8 ರೊಟ್ಟಿ ಹಾಗಂಗೆ ಹಸಿಟ್ಟು 1 ಎಡ್ಸ್ಕೊಂಡಿದ್ದೀನಿ. ಆ ಚೆನ್ನಾಗಿ ಕುದಿ ಬಂದಮೇಲೆ ಇದರೊಳಗಡೆ ಹಾಕ್ಕೊಳ್ತೀನಿ ಬಿಸಿನೀರನ್ನ. ನೋಡಿ, ಈ ಥರ ಕುದೀತಾ ಇರಬೇಕು ನೀರು. ಅದನ್ನು ತೆಗೆದು ಅಕ್ಕಿ ಹಿಟ್ಟೊಳಗಡೆ ಹಾಕ್ತೀನಿ. ಇದನ್ನು ರೊಟ್ಟಿ ಹಿಟ್ಟು ಥರ ತವಾ ರೊಟ್ಟಿನ ತಟ್ಟೋದು. ಸ್ವಲ್ಪ ತೆಳ್ಳಗೆ ಕಲಿಸ್ಕೊತೀನಿ. ಇದು ತಣ್ಣಗಾಗಲಿ ಸ್ವಲ್ಪ. ನೋಡಿ, ಈ ರೀತಿ ತೆಳ್ಳಗೆ ಕಲಿಸ್ಕೋಬೇಕು. ಇವಾಗ ಚಟ್ನಿಗೆ ರುಬ್ಕೊಳ್ತೀನಿ. 2 ತವಾ ಇಟ್ಕೊಂಡಿದ್ದೀನಿ. ತವಾಗೆ ಎಣ್ಣೆ ಹಾಕ್ಬಿಟ್ಟು 1 ಉಂಡೆ ಇಟ್ಕೊಂಡಿದ್ದೀನಿ. ಈ ತವಾಗೂ ಎಣ್ಣೆ ಹಾಕ್ಬಿಟ್ಟು 1 ಉಂಡೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಕೈ ಮಾಡಿಕೊಂಡು ತಟ್ತಾ ಬರೋದು. ಕೈ ಗಂಟಿದ್ರೆ ಮತ್ತೆ ನೀರು ಕೈ ಮಾಡ್ಕೋಬೇಕು. ಹೀಗೆ ಬರೀ ಬೆರಳು ಹಚ್ಕೊಂಡು ಹೀಗೆ ತಟ್ಟೋದು. ಹೀಗೆ ಫುಲ್ ತಟ್ಟಬೇಕು. ಹೀಗೆ ತಟ್ತಾ ಬರೋದು. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತಟ್ಕೋಬೇಕು. ಈ ರೊಟ್ಟಿ ಮಾಡಬೇಕಾದ್ರೆ 2 ತವಾ ಇಟ್ಕೋಬೇಕು. ನೋಡಿ, ಹೀಗೆ ತಟ್ತಾ ಬರೋದು. ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ನೋಡಿ. ಇದನ್ನು ಅದೇ ಥರ ತಟ್ತಾ ಬರ್ತೀನಿ. ತವಾಗ ಮಾತ್ರ ಎಣ್ಣೆ ಸೇರಬೇಕು. ಒದ್ದೆ ಕೈ ಮಾಡ್ಕೊಂಬಿಟ್ಟು ತಟ್ತಾ ಬರೋದು. ಹಿಟ್ಟು ತೆಳ್ಳಿ ಇರಬೇಕು ಸ್ವಲ್ಪ. ನಾವು ಬಿಸಿನೀರು ಹಾಕಿ ಸಾಲದೇ ಇದ್ದರೆ ತಣ್ಣೀರು ಹಾಕ್ಕೊಂಡು ಕಲಸಿರ್ತೀವಲ್ಲ ಅದು. ನೋಡಿ, ಈ ರೀತಿ ತಟ್ಟಿದ್ದೀನಿ. ನೋಡಿ, ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಬೇಕಾದರೆ ಒಂದು ಮುಚ್ಚಳ ಮುಚ್ಚಬೋದು, ಇಲ್ಲಾಂದರೆ ಹಾಗೆ ಓಪನ್ನು ಬಿಡ್ಬೋದು. ನೋಡಿ, ಈ ರೀತಿ ರೋಸ್ಟಾಗಿ ಬೇಯಿಸ್ಕೋಬೇಕು. ಬೇಕಾದರೆ ಎಣ್ಣೆ ತುಪ್ಪ ಬೇಕಾದರೆ ಹಾಕೋಬೋದು. ಎರಡೂ ಕಡೆ ಈ ರೀತಿ ರೋಸ್ಟಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ಚಟ್ನಿ ಹಾಕಿ ತುಪ್ಪ ಹಾಕಿದ್ದೀನಿ ತಟ್ಟೆಗೆ. ಇದೊಂದು ಪಾತ್ರೆಗೆ ಇಟ್ಕೊತೀನಿ, ಡಬ್ಬಿಗೆ. ರುಬ್ಬಾಗಿದೆ ಚಟ್ನಿ. ಇವಾಗ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಇಡೋಣ.
ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ. ಈ ರೀತಿ ಸರ್ವ್ ಮಾಡ್ಕೊಳ್ಳಿ ನೀವು. ತವ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಮಾಡಿ ನೋಡಿ ಒಂದು ದಿವಸ. ಇಲ್ಲಿ 4 kg ಮೂಲಂಗಿ 4 ಬಂದಿದೆ. ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು. 2 ಟೊಮೊಟೊ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೊಂಡು ಇಟ್ಕೋತೀನಿ. ಇದಿಷ್ಟನ್ನು ಕುಕ್ಕರ್ಗೆ ಹಾಕಬೇಕು. ಕುಕ್ಕರ್ಗೆ ಹಾಕಿ ನೀರು ಹಾಕಿ ಬೇಯಿಸಬೇಕು. ಮೊದಲು ಒಂದು ಈರುಳ್ಳಿ ತೊಗೊಂಡು ಆಮೇಲೆ ಕುಕ್ಕರ್ಗೆ ಹಾಕೋಣ. ಇಲ್ಲಿ 2 ಸ್ಪೂನ್ ತೊಗರಿಬೇಳೆ ತೊಗೊಂಡಿದ್ದೀನಿ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಲೈಟಾಗಿ ಹುರ್ಕೊಳ್ತೀನಿ. ಘಮ ಬರೋ ತನಕ ಕಡಿಮೆ ಉರಿಲಿ ಹುರ್ಕೊಳ್ತೀನಿ. ಯಾವುದೇ ತರಕಾರಿಲಿ ರಸಮ್ ಮಾಡ್ಬೋದು ಬೇಯಿಸ್ಬಿಟ್ಟು. ಮೊದಲಿಗೆ ಹುರ್ಕೊಳ್ಳೋಣ. ಇದು ಹುರಿದಾದ್ಮೇಲೆ ಇಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಅನ್ನ ಮಾಡ್ಕೊಳ್ತೀನಿ. ನೋಡಿ ಇಷ್ಟಾದರೆ ಸಾಕು. ಘಮ ನಮಗೆ ಗೊತ್ತಾಗುತ್ತೆ, ಕೆಂಪಗಾಗುತ್ತೆ ಹುರಿದಿರೋದೆಲ್ಲ. ಇಷ್ಟಾದರೆ ಸಾಕು. ಇವಾಗ ತೆಗ್ದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ತೀನಿ. ಇದೊಂದು ಸ್ವಲ್ಪ ಘಮ ಬರೋ ತನಕ ಹುರಿದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಯಾವುದೇ ರಸಮ್ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಯಾವುದೇ ತರಕಾರಿಲಿ ರಸಮ್ ಮಾಡ್ಕೋಬೋದು ನೀವು. ಇದನ್ನು ಘಮ ಬರೋ ತನಕ ಹುರ್ಕೊಂಡು ಅನ್ನಕ್ಕಿಡೋಣ. ಇಷ್ಟಾದರೆ ಸಾಕು. ಇದು ತಣ್ಣಗಾದ್ಮೇಲೆ ಇದೆರಡನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಮೊದಲಿಗೆ ಸ್ವಲ್ಪ ತಣ್ಣಗಾಗಲಿ. ಇದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೇಲೆ ಒಣಗಿರೋ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದ್ರ ಕಾವಿಗೆ ಬಿಸಿ ಆಗುತ್ತೆ. ಹಸಿ ಕರಿಬೇವಾದರೆ ಸ್ವಲ್ಪ ಉರಿಲಿ ಬಾಡಿಸಿ. ಇದು ಒಣಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. 2 ನೋಡಿ ಇಷ್ಟನ್ನು ಕುಕ್ಕರ್ಗೆ ಹಾಕ್ತೀನಿ. ಎಲ್ಲ ಮ್ಯಾಶ್ ಮಾಡಬೇಕು. ಅದಕ್ಕೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಓಪನ್ ಮಾಡಿ ನೋಡಬೇಕು, ಹುಳ ಗಿಳ ಇರುತ್ತೆ. ಮೂಲಂಗಿ, 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 4-5 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟನ್ನು ಕುಕ್ಕರ್ಗೆ ನೀರು ಹಾಕಿಬಿಟ್ಟು ಹಾಕ್ತೀನಿ. ಇಲ್ಲಿ ರಸಮ್ ಪೌಡ್ರು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಕಾಯಿ ತುರಿ. ಇದನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಇಡೋಣ. ಇಟ್ಬಿಟ್ಟು 2 ವಿಷಲ್ ತೊಗೊಳ್ತೀನಿ. ನೋಡಿ ಈ ರೀತಿ ಬೆಂದಿದೆ. ಇದನ್ನು ಕೈಲಾರು ಮ್ಯಾಶ್ ಮಾಡಿ, ಇಲ್ಲ ಮಿಕ್ಸಿಲಿ 1 ರೌಂಡು ರಿವರ್ಸು ಪಲ್ಸ್ ಮಾಡಿ. ದಪ್ಪ ಪಲ್ಸ್ ಮಾಡಬೇಕು, ನುಣ್ಣಗೆ ಮಾಡಬಾರ್ದು. ನಾನು ಕೈಯಲ್ಲೇ ಮಾಡಿಬಿಡ್ತೀನಿ. ನೋಡಿ ಈ ರೀತಿ ದಪ್ಪ ಕೈನಲ್ಲೇ ಮ್ಯಾಶ್ ಮಾಡಿಬಿಟ್ಟಿದ್ದೀನಿ. ಮಿಕ್ಸಿಲಿ ಹಾಕ್ಬಿಟ್ರೆ ನುಣ್ಣಗಾಗ್ಬಿಡುತ್ತೆ ರಿವರ್ಸು. ನಾನು ಕೈಯಲ್ಲೇ ಮಾಡಿಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಈ ರುಬ್ಬಾಕಿರೋದು ಹುಣಸೆ ಹುಳಿ ಹಾಕ್ಬಿಟ್ಟು ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಮಾಡ್ಕೋಬೇಕು. ಇವೆರಡೂ ಹಾಕ್ತೀನಿ, ರುಬ್ಬಾಕಿರೋದು ಮತ್ತು ಹುಣಸೆ ಹುಳಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಬೆಲ್ಲ ಹಾಕ್ತೀನಿ ಲಾಸ್ಟಲ್ಲಿ. ಚೆನ್ನಾಗಿ ಕುದಿಸ್ಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ರಸಮ್ ಸಾರು ತರಕಾರಿದು ರೆಡಿಯಾಗಿರುತ್ತೆ. ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ತುಪ್ಪದಲ್ಲಿ ಒಂದು ಒಗ್ಗರಣೆ ಮಾಡೋಣ. ಈಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಬರೀ ಸಾಸಿವೆ ಮತ್ತು ಇದು ಕರಿಬೇವು ಒಗ್ಗರಣೆ ಹಾಕೋಣ. ಇವಾಗ ಹಾಕೋಣ ಸಾಸಿವೆ ಮತ್ತು ಸ್ವಲ್ಪ ಚಟಪಟ ಅಂದರೆ ಸಾಕು. ಈ ರಸಮ್ ಸಾರನ್ನ ಇದಕ್ಕೆ ಇವಾಗ ಬಗ್ಗಿಸ್ತೀನಿ. ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು. ಮುದ್ದೆ, ಅನ್ನ, ತಿಳಿ ಮಜ್ಜಿಗೆ, ಬರೀ ಉಪ್ಪು ಹಾಕಿದ್ದೀನಿ. ಇದು ಮೂಲಂಗಿ ಹಾಕ್ಬಿಟ್ಟು ರಸಮ್ ಸಾರು ಮಾಡಿದ್ದೀನಿ. ಈ ರೀತಿ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಅದು. ಈ ರೀತಿ ನೀವು ಸರ್ವ್ ಮಾಡ್ಕೊಂಡು ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಮಾಡಿಕೊಂಡು ಮನೇಲಿ ತಿನ್ನಿ.